ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಗಿಲ್ಲಿ ಹಾಗೂ ಕಾವ್ಯ ಅವರ ಫ್ರೆಂಡ್ಶಿಪ್ ಯಾವ ರೀತಿ ಸದ್ದು ಮಾಡ್ತಾ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ರಕ್ಷಿತಾ ಹಾಗೂ ಗಿಲ್ಲಿ ಅವರ ಫ್ರೆಂಡ್ಶಿಪ್ ಕೂಡ ಅಷ್ಟೇ ಮಟ್ಟಿಗೆ ಸದ್ದು ಮಾಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರ ಹೆಸರಲ್ಲಿ ಸಾಕಷ್ಟು ಫ್ಯಾನ್ ಪೇಜಸ್ ಇದೆ. ಅಲ್ಲೇ ಗೊತ್ತಾಗುತ್ತೆ ಯಾವ ರೀತಿ ಅಭಿಮಾನಿಗಳಿದ್ದಾರೆ ಅಂತ. ಗಿಲ್ಲಿ ಹಾಗೂ ರಕ್ಷಿತಾ ಅವರ ಮಾತುಕತೆಯನ್ನ ಕೇಳೋದೇ ಒಂಥರ ಖುಷಿ ಅನ್ನೋದು ಅವರ ಅಭಿಮಾನಿಗಳ ಮಾತು. ಇಷ್ಟು ದಿನ ಗಿಲ್ಲಿ ಹಾಗೂ ರಕ್ಷಿತಾ ಅವರ ಬಾಂಧವ್ಯವನ್ನ ಇಷ್ಟಪಡ್ತಾ ಇದ್ದಂಥ ಒಂದಷ್ಟು ಜನ ಇದೀಗ ಗಿಲ್ಲಿ ಅವರ ನಡೆಗೆ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಅದರಲ್ಲೂ ಕೂಡ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆದ ಬಳಿಕ ಗಿಲ್ಲಿ ಅವರ ವರ್ತನೆಯಲ್ಲಿ ಸಾಕಷ್ಟು ಬದಲಾಗಿದೆ ಅನ್ನೋ ಅಭಿಪ್ರಾಯಗಳನ್ನ ಅವರು ವ್ಯಕ್ತಪಡಿಸ್ತಾನೆ ಇದ್ದಾರೆ. ಗಿಲ್ಲಿ ಕ್ಯಾಪ್ಟನ್ ಆಗ್ತಾ ಇದ್ದಂತೆ ಸುಖಾಸುಮ್ಮನೆ ಬಿಗ್ ಬಾಸ್ ಮನೆಯಲ್ಲಿ ಕಾಲು ಕೆರ್ಕೊಂಡು ಜಗಳ ಮಾಡ್ತಿದ್ದಾರೆ. ಅಶ್ವಿನಿ ಅವರ ಜೊತೆ ಅಷ್ಟು ಮಟ್ಟಿಗೆ ಜಗಳ ಆಡುವಂಥ ಅವಶ್ಯಕತೆ ಇಲ್ಲ. ಜೊತೆಗೆ ರಕ್ಷಿತಾ ಅವರನ್ನ ಕೂಡ ಒಂಥರ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾನೆ ಇದೆ. ಇನ್ನು ನಾನು ಈ ಹಿಂದೆ ಒಂದಷ್ಟು ವಿಡಿಯೋಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ತುಂಬ ಜನ ಕಮೆಂಟನ್ನು ಹಾಕಿದ್ರು, ಮೇಡಮ್ ಗಿಲ್ಲಿ ಅವರ ಬಗ್ಗೆ ಒಂದು ವಿಡಿಯೋ ಮಾಡಿ ಅವರು ರಕ್ಷಿತಾ ಅವರಿಗೆ ಈಗೀಗ ತುಂಬ ಅವಮಾನ ಮಾಡ್ತಿದ್ದಾರೆ ಅಂತ. ನಿನ್ನೆ ಲೈವ್ನಲ್ಲಿ ಗಮನಿಸಿದಾಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಘು ಅವರು ಕೂಡ ಗರಂ ಆಗ್ತಾರೆ. ಎಲ್ಲರೂ ಕೂಡ ಕಿಚನ್ ಏರಿಯಾದಲ್ಲಿರ್ತಾರೆ. ಅಲ್ಲೇ ಪಕ್ಕದಲ್ಲಿ ಕಾವ್ಯ ಹಾಗೂ ಗಿಲ್ಲಿ ಅವರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಎಲ್ರಿಗೂ ಕೂಡ ರಕ್ಷಿತಾ ದೋಸೆ ಮಾಡಿಕೊಂಡು ಕೊಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲೇ ಸೋಫಾದಲ್ಲಿ ಮಲ್ಕೊಂಡಿದ್ದಂಥ ಗಿಲ್ಲಿ ತನ್ನ ಕಾಲನ್ನು ಕುಣಿಸುತ್ತಾ ನನಗೂ ಕೂಡ ದೋಸೆ ತಾ ಅಂತ ರಕ್ಷಿತಾ ಅವರಿಗೆ ಆರ್ಡರ್ ಮಾಡ್ತಾರೆ. ಇದನ್ನು ನೋಡ್ತಾ ಇದ್ದಂಥ ರಘು ಅವರಿಗೆ ಕೋಪ ಬರುತ್ತೆ. ಅವನಿಗೆ ಸರಿ ಬಾರಿಸಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಅವನಿಗೂ ಬಾರಿಸ್ಬೇಕು, ರಕ್ಷಿತಾ ಅವ್ರಿಗೂ ಕೂಡ ಬಾರಿಸ್ಬೇಕು ಅನ್ನೋ ಮಾತನ್ನು ರಘು ಹೇಳ್ತಾರೆ. ಅವ್ರು ಹೇಳಿದ್ದು ಯಾಕೆ ಅಂದರೆ ಆತ ಎಲ್ಲ ಕೆಲಸಗಳನ್ನು ರಕ್ಷಿತಾ ಅವರ ಕೈಯಲ್ಲಿ ಮಾಡಿಸ್ಕೊಳ್ತಾನೆ, ರಕ್ಷಿತಾ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ನಿಜವಾಗ್ಲೂ ರಘು ಅವರು ಮಾತನಾಡಿದ್ದು ಕರೆಕ್ಟ್ ಆಗಿದೆ. ಗಿಲ್ಲಿ ಅವರು ರಕ್ಷಿತಾ ಕೈಯಲ್ಲಿ ಸಾಕಷ್ಟು ಕೆಲಸ ಮಾಡಿಸ್ತಾರೆ ನಿಜ, ಆದರೆ ರಕ್ಷಿತಾ ಅವ್ರು ಯಾಕೆ ಮಾಡಿಕೊಡ್ಬೇಕು ಅಷ್ಟೆಲ್ಲ ಕೆಲಸಗಳನ್ನು ಅಂತ. ಗಿಲ್ಲಿ ಕೂಡ ಒಬ್ಬ ಸ್ಪರ್ಧಿ, ರಕ್ಷಿತಾ ಶೆಟ್ಟಿ ಅವರು ಕೂಡ ಒಬ್ಬ ಸ್ಪರ್ಧಿ. ಇಬ್ಬರೂ ಕೂಡ ಬಿಗ್ ಬಾಸ್ ಮನೆಗೆ ಬಂದಿರೋದು ಆಟವನ್ನು ಆಡೋದಕ್ಕೆ. ಹೀಗಿರುವಾಗ ರಕ್ಷಿತಾ ಶೆಟ್ಟಿ ಗಿಲ್ಲಿ ಅವರ ಕೆಲಸದ ಆಳುವಿನ ರೀತಿ ಯಾಕೆ ವರ್ತಿಸಬೇಕು ಅನ್ನೋದು ರಘು ಅವರ ಪ್ರಶ್ನೆ. ಬಹುತೇಕರು ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವೆಲ್ಲ ನೋಡಿದ್ದೀರಿ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಕೆಲವೊಂದು ಸಂದರ್ಭದಲ್ಲಿ ರಕ್ಷಿತಾ ಅವರನ್ನು ಗಿಲ್ಲಿ ಅವರು ನಡೆಸ್ಕೊಳ್ತಾರೆ ಅಂತ. ಮನೆ ಕೆಲಸ ಬಂದಾಗ ಅಥವಾ ಏನಾದರೂ ಕೆಲಸಗಳು ಆಗಬೇಕು ಅಂದಾಗ ರಕ್ಷಿತಾ ಅವರು ಬೇಕು. ಆದರೆ ನಾಮಿನೇಷನ್ ಅಂತ ಬಂದಾಗ, ಸೇವ್ ಅಂತ ಬಂದಾಗ ಕಾವ್ಯ ಅವರನ್ನು ಆಯ್ಕೆ ಮಾಡ್ಕೊಳ್ತಾರೆ. ಹಾಗೆಯೇ ಫ್ರೆಂಡ್ ಅಂತ ಬಂದಾಗ ಕಾವ್ಯ ಅವರನ್ನು ಆಯ್ಕೆ ಮಾಡ್ಕೊಳ್ತಾರೆ. ಈ ರೀತಿ ವರ್ತನೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ. ಇನ್ನು ರಕ್ಷಿತಾ ದೋಸೆ ಮಾಡಿ ಕೊಟ್ಟ ಬಳಿಕ ನೀನು ಯಾಕೆ ಇದಕ್ಕೆ ಸರಿಯಾಗಿ ಎಗ್ಗನ್ನು ಹಾಕಿಲ್ಲ, ಬರೀ ಹಿಟ್ಟೇ ಇದೆ ಅಂತ ಕೋಪಗೊಳ್ತಾರೆ. ತಾನು ಕೂತಲ್ಲಿಗೆ ತಂದು ಮಾಡಿಕೊಟ್ಟಿದ್ದಲ್ಲದೆ ಅದರಿಂದ ಅದಕ್ಕೊಂದಷ್ಟು ಕಮೆಂಟ್ಸ್ ಕೂಡ ಹಾಕಿದ್ದಾರೆ ಗಿಲ್ಲಿ. ಇದೆಲ್ಲವನ್ನ ಕೂಡ ಸೈಲೆಂಟಾಗಿ ರಘು ಒಬ್ಸರ್ವ್ ಮಾಡ್ತಾ ಇದ್ರು. ಇನ್ನು ಬೆಡ್ರೂಮಲ್ಲಿ ಹೋಗಿ ಗಿಲ್ಲಿ ಮಲ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಮತ್ತೆ ರಕ್ಷಿತಾ ಅವರನ್ನು ಕರೀತಾರೆ. ಹೋಗಿ ಆ್ಯಪಲನ್ನು ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಬಾ ಅಂತ ರಕ್ಷಿತಾ ಅವರ ಕೈಯಲ್ಲಿ ಮಾಡಿಸ್ತಾರೆ. ರಕ್ಷಿತಾ ಅವರು ಏನು ಅಂದ್ಕೊಳ್ಳದೆ ನೇರವಾಗಿ ಹೋಗಿ ಆ ಕೆಲಸವನ್ನು ಮಾಡ್ಕೊಂಡು ಬರ್ತಾರೆ. ನನಗೆ ಕೆಲವೊಂದು ಸಂದರ್ಭದಲ್ಲಿ ರಕ್ಷಿತಾ ಅವರ ವರ್ತನೆ ಕೂಡ ಸರಿಯಲ್ಲ ಅಂತ ಅನಿಸುತ್ತೆ. ಯಾಕೆ ಗಿಲ್ಲಿ ಅವರಿಗೆ ಅಷ್ಟರ ಮಟ್ಟಿಗೆ ಸಲಾಂ ಹೊಡಿಬೇಕು? ತಾನು ಬಂದಿದ್ದು ತನ್ನ ಆಟ ಆಡೋದಕ್ಕೆ, ಅವರು ಬಂದಿದ್ದು ಅವರ ಆಟವನ್ನು ಆಡೋದಕ್ಕೆ. ಹಾಗಂತ ಗಿಲ್ಲಿ ಹೇಳಿದ ಕೆಲಸವನ್ನೆಲ್ಲ ಯಾಕೆ ಮಾಡಬೇಕು? ಇನ್ನು ಗಿಲ್ಲಿ ಅವರು ಎಲ್ಲದಕ್ಕೂ ಕೂಡ ಫೈನಲ್ ಆಗಿ ಆಯ್ಕೆ ಮಾಡ್ಕೊಳ್ಳೋದು ಕಾವ್ಯ ಅವರನ್ನು. ಹೀಗಿದ್ದ ಮಾತ್ರಕ್ಕೆ ಗಿಲ್ಲಿ ಅವರನ್ನು ಯಾಕೆ ಅಷ್ಟರ ಮಟ್ಟಿಗೆ ಮೇಲಿಡಬೇಕು ಅನ್ನೋದು ನನ್ನ ಒಂದು ಪ್ರಶ್ನೆ. ಈ ಬಗ್ಗೆ ಸಾಕಷ್ಟು ಜನ ಈಗಾಗಲೇ ಕಮೆಂಟ್ಗಳ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಕೂಡ ನಿನ್ನೆ ಗಿಲ್ಲಿಯ ವರ್ತನೆ ಅತಿರೇಕ ಅಂತ ಅನ್ನಿಸ್ತು. ಅದರಲ್ಲೂ ಕೂಡ ಕ್ಯಾಪ್ಟನ್ ಆದ ಬಳಿಕ ತಾನೇ ಬಾಸ್ ಅನ್ನೋ ರೀತಿಯಲ್ಲಿ ವರ್ತನೆಯನ್ನು ಬಿಗ್ ಬಾಸ್ ಮನೆಯಲ್ಲಿ ತೋರಿಸ್ತಾ ಇದ್ದಾರೆ. ಇದು ಗಿಲ್ಲಿ ಕಥೆ. ಆದರೆ ನಿನ್ನೆ ಟಾಸ್ಕ್ ಆದ ಬಳಿಕ ರಾಶಿಕಾ ಅವರಿಗೆ ಸುಸ್ತಾಗಿತ್ತು. ಇನ್ನು ಕಾವ್ಯ, ಸ್ಪಂದನ ಎಲ್ಲರೂ ಕೂಡ ಬೆಡ್ರೂಮ್ನಲ್ಲಿರ್ತಾರೆ. ಈ ಸಂದರ್ಭದಲ್ಲಿ ಕಾವ್ಯ ಹಾಗೆಯೇ ಗಿಲ್ಲಿ, ರಾಶಿಕಾ ಇವರೆಲ್ಲರೂ ಕೂಡ ರಕ್ಷಿತಾ ಅವರ ಕೈಯಲ್ಲೇ ಆಮ್ಲೆಟ್ ಮಾಡಿಸ್ಕೊಂಡು ಬೆಡ್ರೂಮ್ಗೆ ತರಿಸ್ಕೊಂಡು ತಿಂತಾರೆ.
ಇವರೆಲ್ಲರೂ ಕೂಡ ರಕ್ಷಿತಾ ಅವ್ರನ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಬೇಜಾರಾಗುತ್ತೆ. ಜೊತೆಗೆ ಬೇರೆ ಸಂದರ್ಭದಲ್ಲಿ ರಕ್ಷಿತಾ ಅವರು ಮಾತಾಡ್ತಾರೆ, ಇಂಥ ಸಂದರ್ಭದಲ್ಲಿ ಯಾಕೆ ಮಾತಾಡಲ್ಲ ಅನ್ನೋದು ನನ್ನ ಪ್ರಶ್ನೆ. ಈ ಬಗ್ಗೆ ಕಿಚ್ಚ ಸುದೀಪ್ ಅವರೇ ಅನೇಕ ಬಾರಿ ಹೇಳಿದ್ದಾರೆ, ನೀವು ಮಾತನಾಡಬೇಕಾದಂಥ ಜಾಗದಲ್ಲಿ ಮಾತಾಡೋದಿಲ್ಲ, ಎಲ್ಲಿ ಮಾತಾಡಬಾರ್ದು ಅಲ್ಲಿ ಮಾತಾಡ್ತಾರೆ ಅಂತ. ಇವರ ಕತೆ ಹೀಗಾದರೆ ಗಿಲ್ಲಿಯವರು ರಕ್ಷಿತಾ ಅವರ ಜೊತೆ ಹೆಚ್ಚು ಸಮಯವನ್ನು ಕಳೀತಾರೆ. ಹೀಗಿದ್ರೂ ಕೂಡ ಒಬ್ಬ ಫ್ರೆಂಡ್ಗೆ ಒಂದು ಯಾವ ರೀತಿ ಗೌರವ ಕೊಡಬೇಕು ಅನ್ನೋದು ಗೊತ್ತಿಲ್ಲ ಅಂತ ನನಗನ್ನಿಸ್ತಾ ಇದೆ. ನಿಜಕ್ಕೂ ಗಿಲ್ಲಿಯವರು ಇತ್ತೀಚೆಗೆ ಬರುತ್ತಾ ತಮ್ಮ ವರ್ತನೆಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾಡ್ಕೊಂಡಿದ್ದಾರೆ. ಅದು ಅವರ ಆಟಕ್ಕೆ ತೊಂದರೆ ಆಗುತ್ತೆ ಅಂತ ಈಗಾಗಲೇ ರಕ್ಷಿತಾ ಅವರೇ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ, ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೀವು ನಿಮ್ಮ ವ್ಯಾಲ್ಯೂವನ್ನು ಕಮ್ಮಿ ಮಾಡ್ಕೊಳ್ತಿದ್ದೀರಿ ಅಂತ ಸಾಕಷ್ಟು ಜನ ಅದೇ ರೀತಿಯಾದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಕೂಡ ನಿನ್ನೆ ಅಶ್ವಿನಿ ಅವರ ಜೊತೆಗಿನ ಒಂದಷ್ಟು ವಾಗ್ವಾದಕ್ಕೆ ಸಂಬಂಧಪಟ್ಟಂತೆ ಕಲರ್ಸ್ ಕನ್ನಡ ವಾಹಿನಿ ಒಂದು ಪ್ರೋಮೋವನ್ನು ಪೋಸ್ಟ್ ಮಾಡಿತ್ತು. ಆ ಪ್ರೋಮೋದ ಕೆಳಗೂ ಕೂಡ ಒಂದಷ್ಟು ಜನ ಕಮೆಂಟ್ಗಳನ್ನು ಹಾಕಿದ್ರು. ಈಗೀಗ ಗಿಲ್ಲಿ ಅವರ ಆಟ ಅಸಹ್ಯ ಅನಿಸುತ್ತೆ, ಈ ರೀತಿಯಾದಂತಹ ಆಟ ಬೇಕಾಗಿರಲಿಲ್ಲ, ಇಷ್ಟು ದಿನ ಏನು ಚೆನ್ನಾಗಿ ಆಟ ಆಡ್ತಾ ಇದ್ರು ಅದನ್ನು ಅವರು ಹಾಳು ಮಾಡ್ಕೊಳ್ತಿದ್ದಾರೆ ಅಂತ. ಹೀಗೆ ಎಲ್ಲ ವಿಚಾರದಲ್ಲೂ ಕೂಡ ಗಿಲ್ಲಿ ಒಂದಷ್ಟು ನೆಗೆಟಿವ್ ಕಮೆಂಟ್ಗಳನ್ನು ಪಡ್ಕೊಳ್ತಿದ್ದಾರೆ. ಅದರಲ್ಲೂ ಕೂಡ ನನಗೆ ರಕ್ಷಿತಾ ಜೊತೆ ಅವ್ರು ನಡೆಸ್ಕೊಳ್ತಾ ಇರುವಂಥ ರೀತಿ ಇತ್ತೀಚೆಗೆ ತುಂಬ ತಪ್ಪು ಅಂತ ಅನ್ನಿಸುತ್ತೆ. ವೀಕ್ಷಕರೇ, ನಿಮಗೇನು ಅನ್ನಿಸ್ತು ಗಿಲ್ಲಿ ಅವರ ವರ್ತನೆಯ ಬಗ್ಗೆ? ರಕ್ಷಿತಾ ಅವರನ್ನು ತಮ್ಮ ಕೆಲಸಕ್ಕಷ್ಟೇ ಗಿಲ್ಲಿ ಅವರು ಬಳಸ್ಕೊಳ್ತಿದ್ದಾರಾ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ.